ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 20ನೆಯ ಶ್ಲೋಕ. ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತೋ ವ್ಯಕ್ತ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅವ್ಯಕ್ತವಾದುದನ್ನು ಮೀರಿಡ್ತಕ್ಕಂಥ ಒಂದು ಸನಾತನವಾಗಿರ್ತಕ್ಕಂಥ ಆತ್ಮ ಇದೆ. ಅದು ಸನಾತನವಾಗಿದ್ದು ವ್ಯಕ್ತವಾಗಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಹೊಂದುವಂಥದ್ದಾಗಿದೆ. ಜೀವಿಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವಂಥದ್ದು. ಜೀವಿಗಳು ನಾಶವಾಗಿದ್ದರೂ ಕೂಡ ಅದು ನಾಶವಾಗುವುದಿಲ್ಲ. ಅದು ಅತ್ಯಂತ ಶಾಶ್ವತವಾಗಿರುವಂಥದ್ದು. ಒಂದು ನಾಶವಾಗುವಂಥದ್ದು, ಇನ್ನೊಂದು ನಾಶವಾಗದೇ ಇರುವಂಥದ್ದು. ನಾಶವಾಗುವಂಥದ್ದು ಈ ಲೋಕ ದೃಶ್ಯಮಯವಾಗಿರುವಂಥದ್ದು, ಪ್ರಮಾಣ ವಚನಕ್ಕೆ ಸಾಕ್ಷಿಭೂತವಾಗಿರುವಂಥದ್ದು. ಯಾವುದು ಪ್ರಮಾಣ? ಇದು ದೃಶ್ಯ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಹೀಗೆ ಹೇಳ್ತೇವೆ. ಯಾವುದು ಪ್ರತ್ಯಕ್ಷ ಪ್ರಮಾಣಗಳಿಗೆ ಗೋಚರವಾಗುತ್ತದೆಯೋ ಅದು ವ್ಯಕ್ತವಾಗಿರುವಂಥದ್ದು ಎಂದು ನಿರ್ಧಾರ. ವ್ಯಕ್ತವಾಗಿರ್ತಕ್ಕಂಥ ಈ ದೃಶ್ಯಮಯವಾಗಿರ್ತಕ್ಕಂಥ ಪ್ರಪಂಚ ನಾವು ಎಲ್ಲಿವರೆಗೆ ಹೋದರೂ ಕೂಡ ಅಲ್ಲಿವರೆಗೆ ತೋರುತ್ತದೆ, ಇರುತ್ತದೆ. ಕಾಲಾಂತರದಲ್ಲಿ ಅಲ್ಲಲ್ಲಿ ಒಂದೊಂದು ಮಾಯವಾಗಿರುತ್ತದೆ ಮತ್ತು ಬದಲಾವಣೆ ಆಗಿರುತ್ತದೆ. ಇವತ್ತಿರುವುದು ನಾಳೆಗೆ ಇಲ್ಲದೇ ಇರುತ್ತದೆ, ನಾಳೆಗೆ ಇಲ್ಲದಿರುವುದು ಮತ್ತೊಂದು ದಿನ ಇರುತ್ತದೆ. ಇದು ವ್ಯಕ್ತವಾಗುವಂಥ ಪ್ರಪಂಚ. ಇದು ಯಾವಾಗಲೂ ಕೂಡ ಈ ರೀತಿ ರೂಪಾಂತರಗಳನ್ನು, ಕಾಲಾಂತರಗಳನ್ನು, ಅವಸ್ಥಾಂತರಗಳನ್ನು ಹೊಂದಿರುವಂಥದ್ದಾಗಿದೆ. ಈ ರೀತಿ ಇರುವಂಥ ಈ ಪ್ರಪಂಚಕ್ಕೆ ಇದು ಯಾವುದೂ ಇಲ್ಲದೇ ಇರುವಂಥ ಆತ್ಮ ಒಂದಿದೆ. ಅದು ಸನಾತನ ಅಂತ ಹೇಳಿಸಿಕೊಂಡಿದೆ. ಭವನ ಭುವನಗಳೆಲ್ಲವೂ ಬರುವ ಮುಂಚೆ, ಇವೆಲ್ಲವೂ ಇರುವ ಮುಂಚೆ, ಇವೆಲ್ಲವೂ ಉತ್ಪತ್ತಿಯಾಗುವ ಮುಂಚೆ ಇರುವಂಥದ್ದು ಅದೊಂದು ಆತ್ಮ, ಬ್ರಹ್ಮ, ಪರಬ್ರಹ್ಮ. ಈ ರೀತಿ ಇರುವಂಥ ಆ ಪರಬ್ರಹ್ಮವನ್ನು ಯಾರು ಅರ್ಥ ಮಾಡಿಕೊಳ್ತಾರೋ, ಯಾವ ಜೀವಿ ಅರ್ಥ ಮಾಡಿಕೊಳ್ಳುತ್ತದೆಯೋ ಅದೆಲ್ಲವೂ ಕೂಡ ಬ್ರಹ್ಮವಾಗಿರುತ್ತದೆ. ಈ ಬ್ರಹ್ಮ ವಸ್ತುವನ್ನು, ಮೂಲ ವಸ್ತುವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಯೋಗ ಅವಕಾಶ ಮಾನವ ಜೀವಿಗೆ ಮಾತ್ರ ಸೀಮಿತವಾಗಿದೆ. ಯಾವ ಮನುಷ್ಯನು ತನ್ನ ಮೂಲ ರೂಪವಾಗಿರುವಂಥ ಪರಬ್ರಹ್ಮವನ್ನು, ಅವ್ಯಕ್ತವಾದುದನ್ನು, ಸನಾತನವಾಗಿರುವುದನ್ನು ಅರ್ಥ ಮಾಡಿಕೊಳ್ತಾನೋ ಅವನು ಆ ಸನಾತನವಾಗಿರ್ತಕ್ಕಂಥ ಅವ್ಯಕ್ತವಾಗಿರ್ತಕ್ಕಂಥ ಆತ್ಮನಲ್ಲಿ ಏಕತೆಯನ್ನು ಹೊಂದುತ್ತಾನೆ. ಯಾರಿಗೆ ಈ ದಾರಿ ಗೊತ್ತಿದೆಯೋ ಅವರು ಆ ಊರನ್ನು ಸೇರುತ್ತಾರೆ. ಊರಿನ ದಾರಿ ಗೊತ್ತಿರುವವರು ಊರನ್ನು ಸೇರುವಂತೆ, ನಗರ ದಾರಿ ಗೊತ್ತಿರುವವರು ನಗರವನ್ನು ಸೇರುವಂತೆ, ಮನೆಯ ದಾರಿ ಗೊತ್ತಿರುವವರು ಮನೆಯನ್ನು ಸೇರುವಂತೆ, ಬ್ರಹ್ಮದ ದಾರಿ ಗೊತ್ತಿರುವವರು ಬ್ರಹ್ಮವನ್ನು ಸೇರುತ್ತಾರೆ. ಆತ್ಮನ ದಾರಿ ಗೊತ್ತಿರುವವರು ಆತ್ಮನನ್ನು ಸೇರುತ್ತಾರೆ. ಸ್ವರೂಪ ದಾರಿ ಗೊತ್ತಿರುವವರು ಸ್ವರೂಪವನ್ನು ಸೇರುತ್ತಾರೆ. ದಾರಿಗಳು ರೂಪಾಂತರಗಳಿಂದಲೋ ವ್ಯವಹಾರಗಳಿಂದಲೋ ಭಿನ್ನವಾಗಿದ್ದರೂ ಸೇರಬೇಕಾಗಿರ್ತಕ್ಕಂಥ ಸ್ಥಾನ ಒಂದು. ಅದು ಪರಮಧಾಮ ಅಂತ ಕರೆಯಲಾಗಿದೆ. ಆ ಪರಮಧಾಮ ಅನ್ನುವಂಥದ್ದು ಎಲ್ಲ ಜೀವಿಗಳ ಆಶ್ರಯ ಸ್ಥಾನ, ಉತ್ಪತ್ತಿ ಸ್ಥಾನ, ಐಕ್ಯ ಸ್ಥಾನವಾಗಿದೆ. ಎಲ್ಲ ಜೀವ ಜಂತುಗಳು ಅದರಲ್ಲಿಯೇ ಉತ್ಪತ್ತಿಯಾಗಬೇಕು, ಅದರಲ್ಲಿಯೇ ಬೆಳೆಯಬೇಕು, ಅದರಲ್ಲಿಯೇ ಉಳಿಯಬೇಕು, ಅದರಲ್ಲಿಯೇ ಲಯವನ್ನು ಹೊಂದಬೇಕು.
ಹೇಗೆ ಗಂಗೆಯನ್ನು ಪೂಜೆ ಮಾಡುವುದಕ್ಕೆ ಗಂಗಾ ಜಲವನ್ನು ತೆಗೆದುಕೊಂಡು ಪೂಜಿಸುತ್ತೇವೆ, ಅಗ್ನಿಯನ್ನು ಪೂಜೆ ಮಾಡುವುದಕ್ಕೆ ಅಗ್ನಿಯನ್ನೇ ಬಳಸಿಕೊಂಡು ಪೂಜೆ ಮಾಡುತ್ತೇವೆ, ಹಾಗೆ ಭೂಮಿಯನ್ನು ಪೂಜೆ ಮಾಡುವುದಕ್ಕೆ ಭೂಮಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ದ್ರವ್ಯಗಳನ್ನೇ ಕಚ್ಚಾ ವಸ್ತುಗಳಿಂದ ಅಚ್ಚಾ ವಸ್ತುಗಳನ್ನು ಮಾಡಿ ಪಕ್ಕಾ ವಸ್ತುಗಳನ್ನು ಮಾಡಿ ಪೂಜೆ ಮಾಡುತ್ತೇವೆ. ಹೀಗೆ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ಅದರದೇ ವಸ್ತುಗಳನ್ನು ತಗೊಂಡು ಇನ್ನೊಂದು ರೂಪದಿಂದ ಅದನ್ನೇ ಪೂಜಿಸುವುದು ವಾಡಿಕೆ ಹೇಗಿದೆಯೋ ಹಾಗೆ ಬ್ರಹ್ಮಭೂತ ವಸ್ತುವಿನಿಂದ ಬ್ರಹ್ಮವನ್ನು ತಿಳಿದುಕೊಂಡು ಬ್ರಹ್ಮರೂಪವಾಗಿರತಕ್ಕಂಥವರು ಮುಕ್ತರಾಗುತ್ತಾರೆ, ತತ್ವಜ್ಞಾನಿಗಳಾಗುತ್ತಾರೆ, ಅವರು ಪರಬ್ರಹ್ಮ ಸ್ವರೂಪಿಗಳಾಗುತ್ತಾರೆ. ಹಾಗಾಗಿ ಪರಹ ತಸ್ಮಾತ್ತು ಭಾವಃ, ಭಾವರೂಪವಾಗಿರುವಂಥದ್ದು ಅದು ಆತ್ಮ, ಅಭಾವರೂಪವಾಗಿರುವಂಥದ್ದು ವ್ಯಕ್ತವಾಗಿರುವಂಥದ್ದು ಈ ಪ್ರಪಂಚ. ಭಾವರೂಪವಾಗಿರ್ತಕ್ಕಂಥ ಆತ್ಮವನ್ನು ಅಭಾವರೂಪವಾಗಿರ್ತಕ್ಕಂಥ ಪ್ರಪಂಚದ ತ್ಯಾಗದಿಂದ ಪಡೆಯಬೇಕಾಗಿದೆ. ಈ ರೀತಿ ಯಾರು ಸಾಧನೆಯನ್ನು ಮಾಡ್ತಾರೋ ಅವರು ಮುಕ್ತರಾಗುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.